ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜೂನ್ 9th 2026 ಅವರ ಸ್ಟಾಕ್ ಮಾರ್ಕೆಟ್ ಅಪ್ಡೇಟನ್ನು 5 ಮಿನಿಟ್ಸ್ ಇನ್ 5 ಸ್ಲೈಡ್ಸಲ್ಲಿ ಕವರ್ ಮಾಡೋಣ. ಸೊ ಫಸ್ಟ್ ಒಂದು ಗ್ಲೋಬಲ್ ಮಾರ್ಕೆಟ್ ಅಪ್ಡೇಟು. ಯು ಎಸ್ ಸ್ಟಾಕ್ ಮಾರ್ಕೆಟು ಸ್ವಲ್ಪ ವೋಲ್ಟಾಲಿಟಿ ಕಡಿಮೆ ಆಗಿದೆ. ಓಕೆ, ಆ್ಯಂಡ್ ಏಷ್ಯನ್ ಮಾರ್ಕೆಟು ಇವತ್ತು ಮಿಶ್ರ ಪ್ರತಿಕ್ರಿಯೆ, ಮಿಕ್ಸ್ಡ್ ಟ್ರೆಂಡ್ ಆಗಿದೆ. ಓಕೆ, ಮತ್ತು ಇನ್ವೆಸ್ಟರ್ ಮೂಡು ಸ್ವಲ್ಪ ಗ್ಲೋಬಲ್ ಇನ್ವೆಸ್ಟರು ಸ್ವಲ್ಪ ಇಂಡಿಯಾ ಕಡೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಇವತ್ತು ಸ್ಟೆಬಿಲಿಟಿ ಇನ್ $, ಸೊ ಅದಕ್ಕೋಸ್ಕರ ಸ್ವಲ್ಪ ಎಮರ್ಜಿಂಗ್ ಮಾರ್ಕೆಟಿಗೆ ಹೆಲ್ಪ್ ಆಗ್ತಾ ಇದೆ. ಓಕೆ, ಇದು ಇವತ್ತಿನ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋಣ. ಓಕೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಲ್ಲಿ ನಿಫ್ಟಿ 50 ಅರೌಂಡು +119 ಪಾಯಿಂಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಇವತ್ತು 23,742ಕ್ಕೆ ಕ್ಲೋಸ್ ಆಗಿದೆ. ಅದೇ ಥರ BSE ಸೆನ್ಸೆಕ್ಸು ಅರೌಂಡ್ 394 ಪಾಯಿಂಟು ಇನ್ಕ್ರೀಸ್ ಆಗಿದೆ, ಅರೌಂಡ್ 73,918 ಕ್ಲೋಸ್ ಆಗಿದೆ. ಓಕೆ, ಸೊ ಇದು ನಿಫ್ಟಿ ಮತ್ತು ಸೆನ್ಸೆಕ್ಸ್ದು ಅಪ್ಡೇಟು. ಕಂಟಿನ್ಯೂಸ್ ಆಗಿ ಲಾಸ್ಟ್ 2 ಡೇಸಿಂದ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಾ ಇತ್ತು, ಬಟ್ ಇವತ್ತು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಓಕೆ, ಡ್ಯೂ ಟು ಸ್ವಲ್ಪ ವಾರ್ಗ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಬರ್ತಾ ಇದೆ, ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಮಾರ್ಕೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಮೇನ್ಲಿ ಸ್ಟ್ರಾಂಗ್ ಬೈಯಿಂಗ್ ಇನ್ ಲಾರ್ಜ್ ಕ್ಯಾಪ್ಸ್ ಹ್ಯಾಸ್ ರಿಸ್ಟೋರ್ಡ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್. ಸ್ವಲ್ಪ ಲಾರ್ಜ್ ಕ್ಯಾಪಲ್ಲಿ ಮೋರ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಓಕೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ನೆಕ್ಸ್ಟ್ ಸ್ಲೈಡಲ್ಲಿ ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಸಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಬರ್ತಾ ಇದೆ, SBI ಬ್ಯಾಂಕು, ಎಕ್ಸಿಸ್ ಬ್ಯಾಂಕು. ಇವು ಸ್ವಲ್ಪ ಬ್ಯಾಂಕ್ ರಿಲೇಟೆಡ್ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇವತ್ತು. ಬಟ್ ಟಾಪ್ ಲೂಸರ್ಸಲ್ಲಿ TCS, ಇನ್ಫೋಸಿಸ್ಸು ಮತ್ತು ಅದರ್ IT ಕಂಪ್ನಿ ಬರ್ತಾ ಇದೆ. ಮೇನ್ ರೀಸನ್ ಏನಂದರೆ ಇವತ್ತು ಸ್ವಲ್ಪ IT ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಅದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಅದು ಐ ಥಿಂಕ್ ಎನರ್ಜಿ ಮತ್ತು ಬ್ಯಾಂಕ್ ಸೆಕ್ಟರ್ಸ್ಗೆ ಮೂವ್ ಆಗಿದೆ. ಓಕೆ, ಅದಕ್ಕೋಸ್ಕರ ಇವತ್ತು ಬ್ಯಾಂಕ್ ಸೆಕ್ಟರ್ಸು ಸ್ವಲ್ಪ ಚೆನ್ನಾಗಿ ಅಪ್ ಆಗಿದೆ. ಓಕೆ, ಸೊ ಇದು ಇವತ್ತಿನ ಟಾಪ್ ಗೇನರ್ಸ್ ಲೂಸರ್ಸ್ ಅಪ್ಡೇಟು. ನೆಕ್ಸ್ಟ್ ಸ್ಲೈಡಲ್ಲಿ ಕಮೋಡಿಟೀಸ್ ಇಂಪಾರ್ಟೆಂಟ್ ಡೇಟಾ ನೋಡಬೇಕಾದ್ರೆ ಕ್ರೂಡ್ ಆಯಿಲ್ ಇವತ್ತು 82 ಪರ್ ಬ್ಯಾರಲ್ ಇದೆ. ಓಕೆ, ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಗೋಲ್ಡ್ ಅರೌಂಡ್ 24 ಕ್ಯಾರೆಟ್ ಇವತ್ತು 72,000 ಪರ್ 10 ಗ್ರಾಮ್ಸ್ಗಿದೆ. ಓಕೆ, ಇವತ್ತು FI ಅವರು ಸ್ವಲ್ಪ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಮತ್ತು ಎಕ್ಸ್ಪರ್ಟ್ ನೋಟ್ಸ್ ಇವತ್ತು ಲೋವರ್ ಕ್ರೂಡ್ ಆಯಿಲ್ ಪ್ರೈಸ್ ಈಸ್ ಮೇಜರ್ ಪಾಸಿಟಿವ್ ಫಾರ್ ಇಂಡಿಯನ್ ಆಯಿಲ್ ಮಾರ್ಕೆಟು. ಈ ಕ್ರೂಡ್ ಆಯಿಲು 82 ಪರ್ ಬ್ಯಾರಲ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಓಕೆ, ಮತ್ತು FI ಅವರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಚೆನ್ನಾಗಿ, ಅದಕ್ಕೋಸ್ಕರನೂ ಸ್ವಲ್ಪ ಇವತ್ತು ಸ್ಟಾಕ್ ಮಾರ್ಕೆಟು ಚೆನ್ನಾಗಿ ಗ್ರೋತ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಟುಮಾರೋಸ್ ಏನೇನು ಸ್ಟ್ರಾಟಜಿ ಯೂಸ್ ಮಾಡ್ಬೇಕಂದ್ರೆ ಬೈ ಆನ್ ಡಿಪ್ಸ್ ಯೂಸ್ ಮಾಡಿ. ಓಕೆ, ಯಾವ ತುಂಬ ಫಂಡಮೆಂಟಲ್ ಸ್ಟ್ರಾಂಗ್ ಸ್ಟಾಕ್ಸ್ ಇರುತ್ತೆ ಮತ್ತು ಕಮ್ಮಿ ರೇಟಿಗೆ ಸಿಗ್ತಾ ಇರುತ್ತಲ್ಲ, ಸೊ ಅದನ್ನು ನೀವು ಬೈ ಮಾಡ್ಬೋದು. ಓಕೆ, ಸಪೋರ್ಟಿವ್ ರೆಸಿಸ್ಟೆನ್ಸ್ ಅರೌಂಡ್ 23,000. ಓಕೆ, ಸ್ವಲ್ಪ ಕನ್ಸಿಡರ್ ಮಾಡಿ. ಓಕೆ, ಫೋಕಸ್ ಆನ್ ಬ್ಯಾಂಕಿಂಗ್ ಸೆಕ್ಟರ್ಸು ಮತ್ತು ಆಟೋ ಸೆಕ್ಟರ್ಸ್ ಮೇಲೆ ಸ್ವಲ್ಪ ಫೋಕಸ್ ಚೆನ್ನಾಗಿರಲಿ. ಓಕೆ, ಆ್ಯಸ್ ಮೇಂಟೈನ್ ಟೈಟ್ ಟಾಪ್ ಲಾಸ್ ಫಾರ್ ಇಂಟ್ರಾಡೇ, ಟ್ರೇಡ್ ವಿತ್ ಡಿಸಿಪ್ಲಿನು. ಸೊ ಸ್ವಲ್ಪ ಡಿಸಿಪ್ಲಿನಿಂದ ಟ್ರೇಡ್ ಮಾಡಿ. ಓಕೆ, ಸೊ ಇದೆಲ್ಲ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಆಗಿತ್ತು. ಓಕೆ, ಬಟ್ ಐ ಆಮ್ ನಾಟ್ ಎ SEBI ರಿಜಿಸ್ಟರ್ಡ್ ಎಕ್ಸ್ಪರ್ಟ್. ಓಕೆ, ಸೊ ಆ್ಯಸ್ ಫರ್ ದ ಡೇಟಾ ಐ ಆಮ್ ಗಿವಿಂಗ್ ದಿಸ್ ಇನ್ಫಾರ್ಮೇಷನ್. ಓಕೆ, ಸೊ ನಿಮಗೆ ಈ ಇನ್ಫಾರ್ಮೇಷನ್ನು ಹೆಲ್ಪ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.